ನಮಸ್ಕಾರ ಸ್ನೇಹಿತರೆ. 2023 ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಘಟಾನುಘಟಿ ನಾಯಕರುಗಳೇ ಸೋತೋದ್ರು. ಬಿಜೆಪಿಗರು ಅವರೇ ಮಾಡಿಕೊಂಡ ತಪ್ಪಿನಿಂದಾಗಿ ಅಧಿಕಾರನ ಅರಿವಾಣದಲ್ಲಿಟ್ಟು ಕಾಂಗ್ರೆಸ್ಗೆ ಕೊಟ್ರು. ಈ ರೀತಿ ಸೋತಂತಹ ಘಟಾನುಘಟಿ ನಾಯಕರಲ್ಲಿ ಸೋಮಣ್ಣ ಅವರು ಕೂಡ ಒಬ್ರು. ಎರಡೆರಡು ಕ್ಷೇತ್ರ ಕೊಟ್ಟರು ಸಹ ಒಂದರಲ್ಲೂ ಗೆಲ್ಲೋದಿಕ್ಕೆ ಆಗ್ಲಿಲ್ಲ. ಹೀಗೆ ಸೋತಿದ್ದಂತ ಸೋಮಣ್ಣ ಅವರು ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ತಾನೆ ಬಂದಿದ್ರು. ಅದು ವಿಶೇಷವಾಗಿ ಯಡಿಯೂರಪ್ಪನವರು ಮತ್ತು ಅವರ ಕುಟುಂಬದ ವಿರುದ್ಧ. ನನ್ನ ಸೋಲಿನಲ್ಲಿ ಕಾಣದ ಕೈಗಳ ಕೈವಾಡ ಇದೆ ಅಂತ ಆರೋಪ ಮಾಡ್ತಾನೆ ಬಂದಿದ್ರು. ಈಗ ಇದೇ ಸೋಮಣ್ಣ ಅವರು ಯಡಿಯೂರಪ್ಪನವರ ಮನೆಗೆ ಹೋಗಿ ಟಿಕೆಟ್ ಕೊಡಿಸಿ ಅಂತ ದುಂಬಾಲು ಬಿದ್ರ. ನಿಜಕ್ಕೂ ಯಡಿಯೂರಪ್ಪ ಅವರಿಗೆ ತಲೆಬಾಗಿದ್ರ ಸೋಮಣ್ಣ ಅವರು? ಇಲ್ಲಿಯ ತನಕ ಕುಸ್ತಿ ಆಡ್ತಾ ಇದ್ದ ಇವರು ದೋಸ್ತಿಗಳಾಗಿದ್ದು ಹೇಗೆ? ಈ ಎಲ್ಲದರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ. ಸ್ನೇಹಿತರೆ, ರಾಜಕೀಯದಲ್ಲಿ ರಾಜಕಾರಣಿಗಳು 24/7 ಆಕ್ಟಿವ್ ಆಗಿದ್ರೆ ಮಾತ್ರ ಅಸ್ತಿತ್ವ ಇರುತ್ತೆ. ಇಲ್ಲ ಅಂದ್ರೆ ಅವರ ಭವಿಷ್ಯ ಅತಂತ್ರ ಆಯ್ತು ಅಂತಾನೆ ಅರ್ಥ. ವಿಧಾನಸಭೆಯಲ್ಲಿ ಸೋತು ಸುಣ್ಣಾಗಿರೋ ಸೋಮಣ್ಣ ಅವರಿಗೆ ಈ ವಿಷಯ ಬಹಳ ಚೆನ್ನಾಗಿ ಗೊತ್ತು. ಈಗೇನಾದ್ರೂ ನಾನು 5 ವರ್ಷ ಆಕ್ಟಿವ್ ಪಾಲಿಟಿಕ್ಸ್ ನಿಂದ ಹೊರಗಿದ್ರೆ ಇದು ನನ್ನ ಭವಿಷ್ಯನ ಅತಂತ್ರವಾಗಿಸುತ್ತೋ ಏನೋ ಅನ್ನೋ ಭಯ ಸೋಮಣ್ಣ ಅವರಿಗೆ ಕಾಡ್ತಾ ಇದೆ. ಸೋಮಣ್ಣ ಅವರು MP ಟಿಕೆಟ್ಗಾಗಿ ದುಂಬಾಲು ಬಿದ್ದಿದ್ದಾರೆ. ಅದು ತುಮಕೂರು ಕ್ಷೇತ್ರದ MP ಟಿಕೆಟ್ ಅನ್ನು ನಮಗೆ ಕೊಡಿಸಿ ಅಂತೇಳಿ ಯಡಿಯೂರಪ್ಪನವರ ಎಡತಾಕಿದ್ದಾರೆ. ಈ ಹಿಂದೆ ಸ್ವತಃ ಯಡಿಯೂರಪ್ಪನವರೇ ಫೋನ್ ಮಾಡಿದ್ರು ರಿಸೀವ್ ಮಾಡದೇ ಇರ್ತಕ್ಕಂಥ ಸೋಮಣ್ಣ ಅವರಿಗೆ ಈಗ ಯಡಿಯೂರಪ್ಪನವರ ಅನಿವಾರ್ಯತೆ ಎದುರಾಗಿದೆ. ಯಾಕಂದ್ರೆ ಲಿಂಗಾಯತ ಪ್ರಭಾವಿ ನಾಯಕ ಯಡಿಯೂರಪ್ಪನವರು ಮತ್ತು ಸಿದ್ಧಗಂಗಾ ಮಠದ ಬೆಂಬಲ ಇಲ್ಲದೆ ತುಮಕೂರಿನ ಟಿಕೆಟ್ ಪಡೆಯೋದು ಬಹಳ ಕಷ್ಟ ಅಂತ ಅರಿವು ಸೋಮಣ್ಣ ಅವರಿಗಾಗಿದೆ. ಈ ಪ್ರಯತ್ನದ ಭಾಗವಾಗಿ ಯಡಿಯೂರಪ್ಪನವರ ಧವಳಗಿರಿ ನಿವಾಸಕ್ಕೆ ಭೇಟಿ ನೀಡಿ ಟಿಕೆಟ್ ಬಗ್ಗೆ ಮಾತುಕತೆಯನ್ನು ಸಹ ನಡೆಸಿದ್ದಾರೆ. ಹೈಕಮಾಂಡ್ ಮುಂದೆ ಒತ್ತಡ ಹಾಕಿ ನನಗೆ ತುಮಕೂರು ಟಿಕೆಟ್ ಸಿಗುವ ಹಾಗೆ ಮಾಡಿ ಅಂತ ಕೇಳಿಕೊಳ್ತಾ ಇದ್ದಾರೆ ಸೋಮಣ್ಣ. ತಾನು ಸೋಲೋದಕ್ಕೆ ಕಾಣದ ಕೈಗಳು ಕಾರಣ ಇದಾವೆ ಅಂತ ಪದೇ ಪದೇ ಹೇಳ್ತಾ ಇದ್ರು ಸೋಮಣ್ಣ ಅವರು. ಇದರ ಅರ್ಥ ಅವರು ಇಂಡೈರೆಕ್ಟ್ ಆಗಿ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಿದ್ದು ಯಡಿಯೂರಪ್ಪ ಮತ್ತು ಅವರ ಕುಟುಂಬವನ್ನು. ಹೈಕಮಾಂಡ್ ಮುಂದೆ ಸೋಮಣ್ಣ ಅವರು ಷರತ್ತು ಸಹ ಇಟ್ಟಿದ್ರು. ನನ್ನನ್ನು ಸೋಲಿಸಿದವರನ್ನು ನನ್ನ ಮುಂದೆ ಕೂರಿಸಿ ನಾನು ಅವ್ರಿಗೆ ಕೇಳಬೇಕು ಯಾಕೆ ನನ್ನ ಸೋಲಿಸಿದ್ರಿ ಅಂತ. ಅಂತೆಲ್ಲ ಸೋಮಣ್ಣ ಅವರು ಮಾಧ್ಯಮಗಳ ಮುಂದೆ ಮಾತಾಡ್ತಾನೆ ಬಂದಿದ್ರು ಹಿಂದಿನಿಂದಲೂ. ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ಮೇಲಿನ ವಾಗ್ದಾಳಿಯಲ್ಲಿ ಅವರು ಮೆನ್ಷನ್ ಮಾಡ್ತಾ ಇದ್ದಿದ್ದು ಕಾಣದ ಕೈಗಳು ಅಂತ. ಯಾವ ಈ ಕಾಣದ ಕೈಗಳು ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನು ಅಲ್ಲ. ಅವರು ಯಾರನ್ನು ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಇತ್ತು. ಅದು ಯಡಿಯೂರಪ್ಪ ಮತ್ತು ಅವರ ಕುಟುಂಬ. ಈಗ ಅದೇ ಸೋಮಣ್ಣ ಅವರಿಗೆ ಯಡಿಯೂರಪ್ಪ ಅವರ ಅನಿವಾರ್ಯತೆ ಎದುರಾಯ್ತಾ? ಇದಕ್ಕೆ ಉತ್ತರ ಹೌದು ಅಂತಾನೆ ಹೇಳ್ಬೋದು. ಹಾಗಾಗಿ ಯಡಿಯೂರಪ್ಪನವರ ಕೈ ಇಲ್ಲಿ ಸ್ಪಷ್ಟವಾಗಿ ಮೇಲೇರಿದೆ. ರಾಜ್ಯ ರಾಜಕಾರಣದಲ್ಲಿ ತಾನಿನ್ನೂ ಪ್ರಭಾವಿ ಅನ್ನೋದನ್ನ ಯಡಿಯೂರಪ್ಪನವರು ಸಾಬೀತು ಮಾಡ್ತಾನೆ ಬಂದಿದ್ದಾರೆ. ಹಾಗಾದ್ರೆ ಇಷ್ಟು ದಿವಸ ಅಸಮಾಧಾನ ಹೊಂದಿದ್ರಲ್ಲ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ಮೇಲೆ ಅಂತ ಕೇಳಲಾದ ಪ್ರಶ್ನೆಗೆ ಅದೆಲ್ಲ ಏನು ಇಲ್ಲ, ಈಗ ನನ್ನ ಮುಂದಿರೋದು 2024 ಮೇನಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆ. ಅದರಲ್ಲಿ ಎಲ್ಲಾ 28 ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲ್ಲಬೇಕು, ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅಂತಾರೆ. ಟಿಕೆಟ್ ಬಗ್ಗೆ ಏನಾದ್ರು ಚರ್ಚೆ ನಡೀತಾ ಯಡಿಯೂರಪ್ಪನವರ ಜೊತೆಗೂಡಿ ಅಂತ ಕೇಳಿದಾಗ ಇಲ್ಲ ಟಿಕೆಟ್ ಬಗ್ಗೆ ಏನು ಚರ್ಚೆ ಆಗಿಲ್ಲ, ನಾನು ಒಬ್ಬ ಆಕಾಂಕ್ಷಿ ಅನ್ನೋದನ್ನು ಮಾತ್ರ ನಾನು ಹೇಳಿದ್ದೇನೆ. ಅವರ ಮಟ್ಟದಲ್ಲಿ, ಅವರ ಕಾರ್ಯಕ್ಷಮತೆಯಲ್ಲಿ, ಅವರ ಕಾರ್ಯಕ್ಷೇತ್ರದಲ್ಲಿ ಏನು ಸಾಧ್ಯನೋ ಅದನ್ನ ಮಾಡ್ತಾರೆ, ಇನ್ನು ಉಳಿದಿದ್ದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂದ್ರು ಸೋಮಣ್ಣ. ಸ್ನೇಹಿತರೆ, ತುಮಕೂರಿಂದ ಬಸವರಾಜು ಅವರು MP ಇದ್ದಾರೆ. ಅವರು ಬಿಜೆಪಿ ಅವರು. ಕಳೆದ ಬಾರಿ ದೇವೇಗೌಡರು ತುಮಕೂರಿಂದ ನಿಂತಿದ್ರು MP ಕ್ಷೇತ್ರಕ್ಕೆ. ಆದ್ರೆ ಬಸವರಾಜು ಅವರ ವಿರುದ್ಧ ಸೋತ್ರು. ಬಸವರಾಜು ಅವರು ಈಗ ನಾನಾ ಕಾರಣಗಳಿಂದಾಗಿ ಆ ಕ್ಷೇತ್ರದಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಅಭ್ಯರ್ಥಿ ಹಾಕಬೇಕಾದ ಪರಿಸ್ಥಿತಿ ಬಂದಿದೆ. ಹೊಸ ಅಭ್ಯರ್ಥಿ ಹುಡುಕಾಟದಲ್ಲಿ ಬಿಜೆಪಿಯವರು ತೊಡಗಿದ್ದಾರೆ. ಇನ್ನೊಂದು ವಿಚಾರ ಇಲ್ಲಿ ಗಮನಿಸಬೇಕು ಸ್ನೇಹಿತರೆ, ಮಾಧುಸ್ವಾಮಿ ಅವರು ಸಹ ಬಿಜೆಪಿನಲ್ಲೇ ಇದ್ದಾರೆ. ಕಳೆದ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಮಾಧುಸ್ವಾಮಿ ಸಹ ತುಮಕೂರು ಡಿಸ್ಟಿಕ್ ಇಂದ ಸ್ಪರ್ಧೆ ಮಾಡಿದ್ರು, ಸೋತಿದ್ರು. ಮಾಧುಸ್ವಾಮಿ ಅವರು ಹೇಳೋ ಲಾಜಿಕ್ ಏನಪ್ಪಾ ಅಂದ್ರೆ, ನಾನು ತುಮಕೂರು ಡಿಸ್ಟಿಕ್ ನ ಟಿಕೆಟ್ ನನಗ್ ಸಿಗಬೇಕು. ಸೋಮಣ್ಣ ಅವರು ಹೊರಗಿನವ್ರಿಗೆ ಹೆಂಗ್ ನೀವು ಟಿಕೆಟ್ ಕೊಡ್ತೀರಾ? ನಾನು ಒಬ್ಬ ಆಕಾಂಕ್ಷಿ, ನನಗೆ ಕೊಡಿ, ನಾನೇ ನಿಲ್ತೀನಿ ಅಂತಾರೆ ಮಾಧುಸ್ವಾಮಿ. ಹಾಗಾಗಿ ಇಲ್ಲಿ ಮಾಧುಸ್ವಾಮಿ ಮತ್ತು ಸೋಮಣ್ಣ ಅವರ ನಡುವೆ ಶೀತಲ ಯುದ್ಧ ನಡೀತಾ ಇದೆ. ಇದನ್ನ ಯಡಿಯೂರಪ್ಪನವರು ಯಾವ ರೀತಿ ಬಗೆಹರಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ತುಮಕೂರಿನ ಕಗ್ಗಂಟನ್ನು ಬಿಜೆಪಿ ಹೈಕಮಾಂಡ್ ಯಾವ ರೀತಿ ಬಗೆಹರಿಸುತ್ತೋ ಗೊತ್ತಿಲ್ಲ. ತುಮಕೂರಿನಲ್ಲಿ ಒಕ್ಕಲಿಗರು ಮತ್ತು ಲಿಂಗಾಯತರು ಸಮಬಲದಲ್ಲಿದ್ದಾರೆ. ಲಿಂಗಾಯತರು ಅಥವಾ ಒಕ್ಕಲಿಗ ಕಮ್ಯುನಿಟಿ ಅವರನ್ನೇ ನಿಲ್ಸಿದ್ರೆ ಗೆಲುವು ಸುಲಭ ಅನ್ನೋದು ಮೈತ್ರಿ ಅವರ ಲೆಕ್ಕಾಚಾರ.
ಜೆಡಿಎಸ್ ನವರು ತುಮಕೂರಿನ ಟಿಕೆಟ್ಗಾಗಿ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಆದ್ರೆ ಬಿಜೆಪಿ ಅವರು ಹೇಳೋ ಲಾಜಿಕ್ ಏನಪ್ಪಾ ಅಂದ್ರೆ, ನಾವು ಇಲ್ಲಿ ಗೆದ್ದಿದ್ದೀವಿ, ಹಾಗಾಗಿ ಈ ಕ್ಷೇತ್ರ ನಾವೇ ಇಟ್ಕೋತೀವಿ ಅಂತಾರೆ. ಸೋಮಣ್ಣ ಅವ್ರ ಲೆಕ್ಕಾಚಾರ ಏನಪ್ಪಾ ಅಂದ್ರೆ, ತಾನು ಲಿಂಗಾಯತ ನಾಯಕ, ಲಿಂಗಾಯತರ ಓಟ್ಗಳ ಸಂಖ್ಯೆ ತುಮಕೂರಲ್ಲಿ ಜಾಸ್ತಿ ಇದಾವೆ, ಮೈತ್ರಿಯಿಂದಾಗಿ ಒಕ್ಕಲಿಗರ ಓಟ್ ಸಹ ನನಗೆ ಬೀಳ್ತವೆ, ಹಾಗಾಗಿ ಯಾವುದೇ ಅನಾಯಾಸ ಇಲ್ಲದೆ ಸುಲಭವಾಗಿ ಗೆದ್ದು ಬಿಡ್ತೀನಿ ಅನ್ನೋದು. ಅದಕ್ಕೆ ಅವರು ತುಮಕೂರೇ ಬೇಕು ಅಂತ ದುಂಬಾಲು ಬಿದ್ದಿರೋದು. ನಿಜಕ್ಕೂ ಸೋಮಣ್ಣ ಅವರ ಮನವಿಯನ್ನು ಹೈಕಮಾಂಡ್ ಸ್ವೀಕರಿಸುತ್ತಾ, ಅಥವಾ ಅಚ್ಚರಿ ಅನ್ನುವಂತೆ ಹೊಸ ಅಭ್ಯರ್ಥಿಯನ್ನು ಹಾಕಿ ಸೋಮಣ್ಣ ಅವ್ರಿಗೆ ಶಾಕ್ ಕೊಡುತ್ತಾ? ಕಾದು ನೋಡಬೇಕು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.